ಗಮನ ತಗೊಂಡು ಬಂದು ನಮ್ಮ ಏನು ಪೂರ್ವ ನಗರ ಪಾಲಿಕೆ ಆಯುಕ್ತರಿದ್ದಾರೆ ಅವ್ರ ಗಮನ ತೊಗೊಂಡು ಬಂದು ಅಷ್ಟಲ್ಲಾಗಲೇ ಫೈಲ್ ಎಲ್ಲ ಪ್ರೋಸೆಸ್ ಆಗಿತ್ತು. ಎಷ್ಟಾಗುತ್ತೆ ಅಷ್ಟು ಮಿನಿಮಲಿಸ್ಟಿಕ್ ಆಗಿ ಮಾಡಿ. ಹಿಂದೆ ಏನಾಗಿತ್ತು 1 ಎಕರೆ 14 ಗುಂಟೆ 1 ಲಕ್ಷ ಮಿಲಿ ಆಗಿತ್ತು. ಈ ಸಲ ಕಂಪ್ಲೀಟ್ 4 ಎಕರೆಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಅದು ಒಂದು ನೋಡಿ ಒಂದು ಪಾಯಿಂಟ್ ಹೇಳ್ತೀನಿ. ಅಲ್ಲಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಈಗ ಹಾಗೆ ಇದ್ರೂ ಅಲ್ಲಿ ಅವ್ರು ಬರ್ತಾರೆ, ಇಲ್ಲಿ ಇವ್ರು ಬರ್ತಾರೆ. ಈಗ ನಿಮಗೆ ತೋರಿಸ್ತೀನಿ, ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂಥದ್ದು ಸಾಧಾರಣ ಈ ಥರ ಕಂಪ್ಲೇಂಟ್ಸ್ಗಳು ಒಂದಿಷ್ಟು ದಪ್ಪ ಬುಕ್ಲೆಟ್ ಇದೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು. ಕೋರ್ಟ್ ಅದಾದಮೇಲೆ ಏನಂತೂ ನ್ಯಾಯಾಲಯದ ಆದೇಶದಂತೆ ನಾವು ಹೊಸದಾಗಿ ತಿಂದಿರುವಂಥ ಇದ್ದ ಇಷ್ಟ ನೆಕ್ಸ್ಟ್ ಡೇಟಸ್ಟಲ್ಲಿ ಕಂಪ್ಲೀಟ್ ಮಾಡಿ ನಮಗೆ ಸಬ್ಮಿಟ್ ಮಾಡಬೇಕಂತ ಕೋರ್ಟಿಂದ ಆದೇಶ ಆಯಿತು. ಅದ್ರ ಡೈರೆಕ್ಷನ್ ಪ್ರಕಾರ ನಾವು ಮಾಡ್ತಾ ಇರುವಂಥದ್ದು. ಇಲ್ಲಿ ಪರ್ಸ್ನಲಿ ಈಗ ಯಾಕಂದರೆ ಈಗ ನಿಮ್ಮದೇ ಸಂತೆಯಿಂದ ನಾನು ಸೊಪ್ಪು ಸದೆ ತೊಗೊಂಡು ಹೋಗುವಂಥದ್ದು, ಹಣ್ಣು ಹೂ ಬೇಕಿದ್ರು ನಾನು ಇಲ್ಲೇ ಕೊಂಡ್ಕೊಂಡು ಹೋಗುವಂಥದ್ದು. ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಹೋಗೋವಂಥದ್ದು. ನಮಗೂ ಅವ್ರ ಬಗ್ಗೆ ಅಭಿಮಾನ ಇದೆ. ಅವ್ರ ಬಗ್ಗೆ ಏನಂತಾರೆ ಏನೇ ಆದರೂ ಅಂತ ಆ ವರ್ಗಕ್ಕೆ ಅನ್ಯಾಯ ಆಗಬಾರ್ದು. ನಾನು ಪ್ರತಿ ಸಲ ಸಂತೆಗೆ ಸಂಬಂಧಪಟ್ಟಂತ ಕರೆದಂಥ ಮೀಟಿಂಗಲ್ಲಿ ಇದನ್ನೇ ಹೇಳಿದೆ, ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋಗ್ಬೇಡಿ, ಯಾರಿಗೂ ದಕ್ಕೋದಿಲ್ಲ, ಅದು ಒಳ್ಳೇದಲ್ಲ ಅಂತಲೇ ಹೇಳೋವಂಥದ್ದು ನನ್ನ ಪ್ರತಿ. ಆಯಿತಾ, ನ್ಯಾಯಾಲಯದ ಆದೇಶ ಏನಿತ್ತು ಮತ್ತು ಆ ಪ್ರಕಾರ ಅಫಿಡವಿಟ್ ರೇಟ್ಸ್ ಏನಿತ್ತು ಅಷ್ಟನ್ನು ನಿಗದಿ ಮಾಡುವಂಥದ್ದು ಏನಿದೆ ಅದನ್ನ ಇನ್ನೊಂದು ಸಲ ಪರಿಶೀಲನೆ ಮಾಡೋಕ್ಕೆ ನೋಡ್ತೀವಿ. ಇದ್ರ ಹಿಂದೆ ನಿಮಗೆ ಗೊತ್ತು, ನಾನು ಬರೋದಕ್ಕಿಂತ ಮುಂಚೆ ಕೋರ್ಟಿಗೆ ಇದರ ಒದ್ದಾಟ, ಇದ್ರ ಹಿಂದೆ ಇದ್ದಂಥ ಏನಂತಾರೆ ಫೈಟಿಂಗ್ಗಳು ನಿಮಗೆಲ್ಲ ಗೊತ್ತಿರುವಂಥದ್ದು. ಎಷ್ಟಾಗುತ್ತೋ ಬೇಸಿಕ್ ಫೆಸಿಲಿಟೀಸ್ಗೆ ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳಿದ್ದೀನಿ ಇಂಜಿನಿಯರ್ಸ್ಗೆ, ಅಟ್ಲೀಸ್ಟ್ ಅದನ್ನ ಒಂದು ಕ್ಲೀನ್ ಮಾಡಿಕೊಡಿ. 10 ನಿಮಿಷ ಇರೋಕ್ಕಾಗಲ್ಲ ಯಾರಾದ್ರೂ ಅಲ್ಲಿ ಸೊಳ್ಳೆಗಳು ಕಳಿಸ್ತಾರೆ, ಸ್ವಲ್ಪ ಕ್ಲೀನ್ ಮಾಡಿಕೊಡಿ. ರಾತ್ರಿಯೆಲ್ಲ ಬಂದು ಉಳ್ಕೊಳ್ತಾರೆ, ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ, ಇನ್ನೂ ನೀಟ್ ಮಾಡಿಸೋಣ ಅಷ್ಟೊಳಗೆ. ಆಯಿತಾ, ಮತ್ತು ಎಲ್ಲಿಂದ ಎಲ್ಲಿವರೆಗೂ ಅದನ್ನೆಲ್ಲ ನಿಗದಿ ಮಾಡಿನೇ ಮಾಡುವಂಥದ್ದು. ಮತ್ತು ಇದು ಆಲ್ರೆಡಿ ಇದನ್ನು ಸಂಬಂಧಪಟ್ಟಂಥ ಎಸ್ಟೇಟ್ಸ್ ಇಂಜಿನಿಯರಿಂಗ್ ಸೆಕ್ಷನ್ ನಾವು ಕೊಟ್ಬಿಟ್ಟಿದ್ದೀವಿ. ಇದು ಸಾರ್ವಜನಿಕ ಅಹವಾಲಾಗಿದ್ದರಿಂದ ನಾನು ಬಂದೆ, ಅದರ್ವೈಸ್ ಇಂಜಿನಿಯರ್ಸ್ ಯಾರಾದರೂ ಬರಬೇಕು. ಒಳ್ಳೇದು ಮೇಡಮ್. ಇದರಲ್ಲಿ ಒಂದೇ ಒಂದು ಏನು ಗೊತ್ತಾ ಮೇಡಮ್, 20 ಲಕ್ಷ ರೂಪಾಯಿ ಕಳೆದ ಬಾರಿ 9,80,000 ಆಗಿದ್ದು, ಈಗ 20 ಲಕ್ಷ ರೂಪಾಯಿ. ಅಲ್ಲಲ್ಲ, 9,80,000 ಎಷ್ಟಕ್ಕೆ? 1 ಎಕರೆ 14 ಗುಂಟೆಗೆ. ಈಗ 1 ಎಕರೆ 14 ಗುಂಟೆ ಬಿಟ್ಟು ಓವರ್ ಆಲ್ ಸಂತೆ ಅಂದ್ರೆ ಕಂಪ್ಲೀಟ್ ಎಂಟೈರ್ ಸಂತೆಗೆ ಈ ಸಲ. ಅಂದ್ರೆ ಆಯ್ತಾ, ಅಂದ್ರೆ ಏನಾಗುತ್ತೆ, ಹೈಪರ್ಕೇಷನ್ಸ್ ಇರಲ್ಲ. ಇದು ಇಲ್ಲಿಂದ ಇಲ್ಲಿಗಂತೆ, ಇಲ್ಲಿಂದ ಇಲ್ಲಿಗಂತೆ. ಮತ್ತು ಇಟ್ ಈಸ್ ನೋಟೆಡ್, ಎಷ್ಟಾಗುತ್ತೋ ಅಷ್ಟನ್ನ ಜನರನ್ನೆಲ್ಲ ಅಲ್ಲಿ ಒಳಗಡೆ ಕ್ಲೀನ್ ಮಾಡಿಸಿ ಅವ್ರ ಒಳಗಡೆ ತಂದು ಕೂರ್ಸಿನೇ ಮಾಡಬೇಕು ಅಂತ ಆಮೇಲೆ ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಒಂದು ನಿಮಿಷ, ಈಗ ಸಂತೆಯಲ್ಲಿ ಯಾರು ವ್ಯಾಪಾರ ಮಾಡೋಕ್ಕೆ ಇಷ್ಟ ಇರುತ್ತೆ ಅವರು ಮಾಡ್ತಾರೆ. ಮತ್ತು ಸರ್ಕಾರ ವೆರಿ ಕ್ಲಿಯರಾಗಿ ಹೇಳಿದೆ, ರೈತ ತಾನು ಬೆಳೆನ ಎಲ್ಲಿ ಬೇಕಾದರೂ ಮಾರ್ಬೋದು, ನನ್ನ ಬೆಳೆ ನನ್ನ ಹಕ್ಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ, ರೈತರ ಪರವಾಗಿ ಹೇಳಿದ್ದಾರೆ. ಹಾಗಾಗಿ ಸಂತೆಯಲ್ಲಿ ಕೇವಲ ಟೆಂಡರ್ ಆಗ್ತದೆ ಅಂತ ಅಂದ್ಬಿಟ್ಟು ನಮ್ಮ KFM ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರೂ ತಗೊಂಡೋಗಿ ಸಂತೆನಲ್ಲಿ ಹಾಕೋದು ಎಷ್ಟು ಕರೆಕ್ಟ್ ಅಂತ. ಅಲ್ಲಲ್ಲ, ಮತ್ತು ಇನ್ನೊಂದು ವಿಚಾರ, ಇದರಲ್ಲಿ ಕೋರ್ಟಿನ ಆದೇಶ ಕೂಡ ಇದೆ. ಇಲ್ಲಿ ನಾವು ಯಾರು ನ್ಯಾಯಾಲಯಕ್ಕಿಂತ ದೊಡ್ಡವರಲ್ಲ. ಆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಯಾರ ಹಿತಾಸಕ್ತಿಗಳಿಗೂ ಕೂಡ ಧಕ್ಕೆ ಆಗದ ರೀತಿಯಲ್ಲಿ ಒಂದು ಚೌಕಟ್ಟನ್ನು ತಂದು ನಾವು ಕೆಲಸ ಮಾಡ್ತೇವೆ. ಆಯ್ತಾ, ವಿಚಾರದಲ್ಲಿ ಸೊ ಯಾರು IT ಅಲ್ಲಿ ಇರ್ತಕ್ಕಂಥ ಹೂವು ವ್ಯಾಪಾರಸ್ಥರನ್ನ ಒಪ್ಲೆಕ್ಸೋ ಕೆಲಸ ಬೇಡ ಮೇಡಮ್. ಅವ್ರಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ಅವ್ರಿಗೆ ಬದುಕ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡಿ. ಸಂತೆ ಸ್ವಚ್ಛ ಮಾಡಿಕೊಡಿ, ಸಂತೆನಲ್ಲಿ ರೈತರಿಗೆ ಅವಕಾಶ ಮಾಡಿಕೊಡಿ, ಅಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲನೂ ಕೊಡಿ. ಮತ್ತು ಅದರ ಆದಷ್ಟು ಅಮೌಂಟ್, ಈಗ 20 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಟೆಂಡರ್ ಹಾಕ್ಬಿಟ್ರೆ 10 ರೂಪಾಯಿ 20 ರೂಪಾಯಿ ಇದ್ದಂಥ ಸೊಪ್ಪು ಏಕಾಏಕಿ 50 ರೂಪಾಯಿ ಆಗ್ಬಿಟ್ಟಿದೆ. ನೀವು ತಗೊಳ್ಳೋಕ್ಕೆ ಮತ್ತು ಸೊಪ್ಪು ಕಷ್ಟ ಆಗುತ್ತೆ ಮೇಡಮ್. ಹಂಗಾಗಿ ಇರ್ಲಿ ಬಿಡಿ, ಅವ್ರಿಗೊಂದು 10 ರೂಪಾಯಿ ಜಾಸ್ತಿ ಸಿಕ್ಕರೆ ನಾನು ಯಾಕೆ ಬೇಡ? ಹಂಗೇನಾದ್ರೂ ಜಾಸ್ತಿ ಸಿಗೋರಿದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಅವ್ರಿಗೆ ಸಪೋರ್ಟ್ ಮಾಡೋದು. ರೈತರಿಗೆ ಉಪಯೋಗ ಇದೆ. ಟೆಂಡರ್ ಆದ್ರೆ ಅದು ರೈತರಿಗೆ ಯಾವುದೇ ಟೆಂಡರ್ ಆದ್ರೆ ಕರೆಕ್ಟ್, ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಟೆಂಡರ್ ಆದ್ರೆ ಬೇರೆಯವ್ರಿಗೆ ರೈತರಿಗೆ ಏನು ಅನುಕೂಲ ಇಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್, ಎಲ್ಲ ಹೇಳಿದ್ರು. ಇನ್ನೊಂದು ಮೀಟಿಂಗ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಬಟ್ ರೋಲ್ ಕಾಲ್ ಮಾಡ್ತಾ ಇದಾರೆ ಅಲ್ಲಿ. ನಾವು ಈಗ ಮಾಡಿಲ್ಲ ಅನ್ನೋದಾದ್ರೆ ರೋಲ್ ಕಾಲ್ ಆಗ್ತಾ ಇದೆ ಅಲ್ಲಿ. ಅಲ್ಲಲ್ಲ, ಯಾರು ರೋಲ್ ಕಾಲ್ ಮಾಡ್ತಾರೆ? ರೋಲ್ ಕಾಲ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಕಂಪ್ಲೇಂಟ್ ಕೊಡಿ. ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ಅಲ್ಲ, ಟ್ಯಾಕ್ಸ್ ಈಗ ಟೆಂಡರ್ ಆಗೋವರೆಗೂ, ಯಾಕಂದ್ರೆ ಅವತ್ತು ಓಪನ್ ಮೀಟಿಂಗ್ ನಲ್ಲಿ ನಾನೇ ಹೇಳಿದ್ದೀನಿ, ರೈತರು ಸ್ವಲ್ಪ ಉಸಿರಾಡ್ಲಿ. ಅದ್ರ ಮಧ್ಯೆ ಯಾರು ಹೋಗಿ ಅಲ್ಲಿ ಟೇಬಲ್ ಹಾಕೊಂಡು ಕುತ್ಕೊಳ್ಳೋದು ಬೇಡ. ಅಲ್ಲಿ ಫೆಸಿಲಿಟೀಸ್ ಕೊಡಿ ಸಂತೆಗೆ ಸಂಬಂಧಪಟ್ಟಂಗೆ. ಆಯ್ತಾ, ಅಲ್ಲಿ ಎಷ್ಟು ಅಂಗಡಿಗಳು ಬರುತ್ತೆ ಏನು ಅನ್ನೋದನ್ನ ವಾಸ್ತವಾಂಶ ತಿಳ್ಕೊಂಡು ಅದಕ್ಕೆ ಒಂದು ಅಮೌಂಟ್ ಫಿಕ್ಸ್ ಮಾಡಿದ್ರೆ ಹೊರೆ ಆಗಲ್ಲ ಮೇಡಮ್. ಯಾರೇ ಟೆಂಡರ್ ತಗೊಳ್ಳಿ ಅದು ಹೊರೆ ಆಗಲ್ಲ. ಈಗ ಆಲ್ರೆಡಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಡೈರೆಕ್ಷನ್ ಕೊಟ್ಟಾಗಿದೆ. ಮತ್ತೆ ಇದ್ರ ಬೆನ್ನಲ್ಲಿ ನ್ಯಾಯಾಲಯದ ಆದೇಶ ಇದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ವಿ ಆರ್ ನಾಟ್ ಎಂಟೈಟಲ್ಡ್. ನ್ಯಾಯಾಲಯದಲ್ಲಿ ಏನು ಆದೇಶ ಆಯಿತು ಅದನ್ನ ಮುಕ್ತವಾಗಿ ನನಗೂ ಮಾತಾಡೋಕ್ಕೆ ಅಧಿಕಾರ ಇಲ್ಲ, ಯಾರಿಗೂ ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಸೊ ಅದರ ಆದೇಶ ಏನಿದೆ ಅದಕ್ಕೆ ಬದ್ಧವಾಗಿ ನಾವು ಹೋಗೋದು. ಓಕೆ ಆಗ್ಬೋದು ಮೇಡಮ್. ರೈತರ ಪರವಾಗಿ ಕಾಳಜಿ ಇಟ್ಕೊಂಡು ನಿಮ್ಮ ನಿರ್ಧಾರ ಭಾಳ ಮುಖ್ಯ ಆಗುತ್ತೆ ಮೇಡಮ್. ಸಂತೆ ವಿಚಾರದಲ್ಲಿ 100 ರೂಪೀಸ್ ಕಲೆಕ್ಟ್ ಮಾಡ್ತಾರೆ, ಬರೀ 20 ರೂಪೀಸ್ ಸ್ಲಿಪ್ ಕೊಡ್ತಾರೆ. ಅಲ್ಲಲ್ಲ, ಅವ್ರು ಎಷ್ಟು ಸ್ಲಿಪ್ ಕೊಡ್ತಾರೋ ಅಷ್ಟು ಮಾತ್ರನೇ ಕೊಡಿ. ನೆಕ್ಸ್ಟ್ ಅವಾಗ ಯಾಕೆ ಯಾರು ಕೇಳಿಲ್ಲ?
ಆಯ್ತಾ? ಅವಾಗ ಯಾಕೆ ಮುಂದೆ ಕೇಳಿಲ್ಲ? ಯಾವ ಸ್ಲಿಪ್ ಕೊಡ್ತಾ ಇಲ್ಲ ನಾವು. ಅಷ್ಟು ಮಾತ್ರನೇ ಕೊಡಿ. ನೀವು ಅಷ್ಟೇ ಕೊಡ್ರಮ್ಮ. ಸ್ಲಿಪ್ ಕೊಡದೇ ಇದ್ರೆ ಯಾರಿಗೂ ಕೊಡಕ್ ಹೋಗ್ಬೇಡಿ ಆಯ್ತಾ? ಅದು ಅದು ನಿಮ್ಗಿರೋ ಮುಖ್ಯ. ರೈಟ್ಸ್. ಹೇಳ್ಬೇಕು. ಖಂಡಿತ ಮೇಡಮ್. ಆಯ್ತು. ಅದಕ್ಕೆ ಏನಂತಾರೆ, ಅದಕ್ಕೆ ಸಂಬಂಧಪಟ್ಟಿದಂತ ನಿಯಮಾವಳಿಗಳನ್ನ ರೂಪಿಸೇನೆ ಇದನ್ನ ಮುಂದುವರಿಸುವಂತ ಓಕೆ ಆಯ್ತಾ? Thank you, madam.